ವೀಕ್ಷಕರೇ ನಮಸ್ಕಾರ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದಲ್ಲಿ 240ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಈ ಒಂದು ದುರಂತಕ್ಕೆ, ಈ ಒಂದು ಅವಘಡಕ್ಕೆ ಇಡೀ ದೇಶ ಸೇರಿ ಜಗತ್ತು ಮಮ್ಮಲ ಮರುಗಿದೆ. ಯಾಕಂದ್ರೆ ಈ ವಿಮಾನದಲ್ಲಿ ಯುವಕರು, ಮಕ್ಕಳು, ಕುಟುಂಬ ಸಮೇತ ಹಲವರು ಲಂಡನ್ಗೆ ಪ್ರಯಾಣ ಮಾಡ್ತಿದ್ರು. ಬಹುತೇಕರು ವಿದ್ಯಾಭ್ಯಾಸಕ್ಕೆ, ತಮ್ಮ ಮತ್ತು ವೃತ್ತಿ ಜೀವನ ಮುಂದುವರಿಸುವುದಕ್ಕೆ, ಅದೇ ರೀತಿ ಕೆಲವರು ತಮ್ಮ ಸಂಬಂಧಿಕರನ್ನು ಮಾತನಾಡಿಸುವುದಕ್ಕೆ, ಹಾಗೆ ವಿವಿಧ ಕಾರಣಗಳಿಗಾಗಿ ಲಂಡನ್ಗೆ ತೆರಳುತ್ತಿದ್ರು, ಇಂಗ್ಲೆಂಡ್ಗೆ ತೆರಳುತ್ತಿದ್ರು. ಅಷ್ಟೇ ಅಲ್ಲ, ಈ ಒಂದು ನತದೃಷ್ಟ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಮೃತಪಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದ್ರೆ, ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ಮತ್ತು ಪೈಲಟ್ಗಳು ಮೇಡೆ ಕಾಲ್ ನೀಡಿ, ಮೇಡೆ ಕರೆ ನೀಡಿ ಕೆಲವೇ ನಿಮಿಷಗಳಲ್ಲಿ ಈ ವಿಮಾನ ಪತನಗೊಂಡಿದೆ. ಹೀಗಾಗಿ ಈ ಪತನದಲ್ಲಿ, ಈ ದುರಂತದಲ್ಲಿ ಪ್ರಯಾಣಿಕರು ಸೇರಿ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದ್ರೆ, ಪೈಲಟ್ಗಳು ಮೇಡೆ ಕರೆ ನೀಡಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಹಾಗಾದ್ರೆ ಮೇಡೆ ಅಂದ್ರೆ ಏನು, ಮೇಡೆ ಕಾಲ್ ಅಂದ್ರೆ ಏನು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೇಡೆ ಅನ್ನೋದಿದೆಯಲ್ಲ, ಮೇಡೆ ಕರೆ ಅಥವಾ ಮೇಡೆ ಕಾಲ್ ಅನ್ನೋದಿದೆಯಲ್ಲ, ಇದು ತುರ್ತು ಪರಿಸ್ಥಿತಿಗಳಲ್ಲಿ ಬಳಸುವಂತಹ ಕರೆಯಾಗಿದೆ. ಅಂದ್ರೆ ಇದು ವಿಶೇಷವಾಗಿ ವಿಮಾನಯಾನ ಮತ್ತು ಸಮುದ್ರಯಾನಗಳಲ್ಲಿ ಈ ಒಂದು ಕರೆಯನ್ನು ಬಳಸಲಾಗ್ತದೆ. ಅಂದ್ರೆ ವಿಮಾನದಲ್ಲಿ ಸಂಕಷ್ಟಕ್ಕೊಳಗಾದ್ರೆ, ಮುಂದಿನ ವಾತಾವರಣದಿಂದಾಗಿ ಮುಂದಿನ ದಾರಿ ತಿಳಿದೇ ಹೋದ್ರೆ, ಅದೇ ರೀತಿ ಯಾವುದೇ ಅವಘಡಗಳು ಅಥವಾ ಮಿಷಿನ್ ಕೈ ಕೊಟ್ರೆ, ಎಂಜಿನ್ ಕೈ ಕೊಟ್ರೆ, ಮತ್ಯಾವುದೇ ತೊಂದರೆ ಒಳಗಾದ್ರೆ ಪೈಲಟ್ಗಳು ಶೀಘ್ರವಾಗಿ ಮೇಡೆ 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 ಅಂತ ಒಂದು ಕರೆಯನ್ನು ನೀಡ್ತಾರೆ. ಅಂದ್ರೆ ನಾನು ನನ್ನೆಲ್ಲ ಪ್ರಯತ್ನವನ್ನು ಮಾಡಿದ್ದೇನೆ, ಆದ್ರೆ ನನ್ನಿಂದ ವಿಮಾನವನ್ನು ರಕ್ಷಿಸಲು ಸಾಧ್ಯವಿಲ್ಲ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ಸೇರಿ ತುರ್ತು ತಕ್ಷಣ ಸಹಾಯದ ಅಗತ್ಯವಿದೆ ಅಂತ ಪೈಲಟ್ ಅಂದಾಗ ವಾಯು ಸಂಚಾರ ನಿಯಂತ್ರಣ ಅಂದ್ರೆ ATC ಆ ಕರೆಗೆ ಆದ್ಯತೆ ನೀಡುತ್ತಿದೆ. ಅಂದ್ರೆ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಅವಘಡ ಉಂಟಾದಾಗ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವಘಡ ಉಂಟಾಗುತ್ತೆ, ಅದೇ ರೀತಿ ವಿಮಾನದೊಳಗೆ ಅಥವಾ ವಿಮಾನದೊಳಗಿನ ಎಂಜಿನ್ಗಳು ಕೊಟ್ಟಾಗ ಮತ್ತು ಮುಂದಿನ ದಾರಿ ಕಾಣದೇ ಇದ್ದಾಗ ಆಗತ್ತ ಎಲ್ಲಾ ಪ್ರಯತ್ನಗಳನ್ನು ದಾಟಿ ಯಾವುದೇ ಕಾರಣಕ್ಕೂ ವಿಮಾನವನ್ನು ನಿಯಂತ್ರಿಸಲಾಗದೇ ಇದ್ದಾಗ ಮತ್ತು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯವಾಗದೇ ಇದ್ದಾಗ, ಅಂದ್ರೆ ವಿಮಾನ ಇನ್ನೇನು ಬಹುತೇಕ ಅಪಘಾತಕ್ಕೊಳಗಾಗೋದು 110% ಸಾಧ್ಯ ಅಂತ ಪೈಲಟ್ ಗಮನಕ್ಕೆ ಬಂದಾಗ ಇಂಥದ್ದೊಂದು ಕರೆ ನೀಡ್ತಾನೆ. ಅಂದ್ರೆ ಇದಕ್ಕಿಂತ ಮುಂಚೆ ಕರೆ ಆದ್ರೆ ಅವನ ಗಮನಕ್ಕೆ ಬಂದಿರುತ್ತೆ. ಅಂತ ವೇಳೆ ಪೈಲಟ್ಗಳು ಮೇಡೆ ಮೇಡೆ ಅಂತ ಕರೆ ATCಗೆ ಒಂದು ತುರ್ತು ಸಂದೇಶವನ್ನು ರವಾನಿಸ್ತಾರೆ. ಈ ಸಂದೇಶ ರವಾನಿಸಿದ ತಕ್ಷಣ ಅದೇನಾಗುತ್ತಂದ್ರೆ, ಬಹುತೇಕ ರಕ್ಷಣಾ ವ್ಯವಸ್ಥೆಗಳು ಅಂದ್ರೆ ವಿಮಾನ ಯಾವ ಜಾಗದಲ್ಲಿ, ನಿರ್ದಿಷ್ಟ ಯಾವ ಜಾಗದಲ್ಲಿ ಬೀಳುತ್ತೆ ಅಂತ ಜಾಗದಲ್ಲಿ ರಕ್ಷಣಾ ವ್ಯವಸ್ಥೆ ಕೈಗೊಳ್ಳಲ್ಲ. ಅಂದ್ರೆ ಅಗ್ನಿಶಾಮಕ ದಳದವರು ಇರ್ಬೋದು ಮತ್ತು ರಕ್ಷಣಾ ವ್ಯವಸ್ಥೆ ಕೈಗೊಳ್ಳಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ಈ ಮೂಲಕ ತುರ್ತು ಸಂದೇಶ ಕಳಿಸಲಾಗುತ್ತದೆ. ಮೇಡೆ ಅಂದ್ರೆ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ವಿಮಾನ ಇನ್ನೇನು ಮುಂದಕ್ಕೆ ಸಾಗುವುದಿಲ್ಲ, ಯಾವುದೋ ಕಾರಣಕ್ಕೆ, ತಾಂತ್ರಿಕ ಕಾರಣಕ್ಕೋ ಪರಿಸ್ಥಿತಿಯ ಪ್ರತಿಕೂಲ ಕಾರಣಕ್ಕೋ ಕೈ ಕೊಟ್ಟು ಬಿಡುತ್ತೆ, ಇನ್ನೇನು ಅಪಘಾತ ಆಗೋದು ಗ್ಯಾರಂಟಿ, ಇನ್ನು 5 ನಿಮಿಷದಲ್ಲಿ ಅಪಘಾತ ಗ್ಯಾರಂಟಿ ಆಗುತ್ತೆ ಅಂತ ಪೈಲಟ್ ಗಮನಕ್ಕೆ ಬಂದ್ಬಿಟ್ಟಿರುತ್ತೆ. ಇಂಥ ವೇಳೆ ಪೈಲಟ್ ATC ಅಂದ್ರೆ ತುರ್ತು ಆಗಿ ನೀಡತಕ್ಕಂಥ ಸಂದೇಶಕ್ಕೆ ಮೇಡೆ ಅಂತ ಕರೆಯಲಾಗ್ತದೆ. ಈ ಕರೆ ನೀಡಿದ ಬಳಿಕ ಏನಾಗ್ತಪ್ಪ ಅಂದ್ರೆ, ಆ ಯಾವ ನಿರ್ದಿಷ್ಟ ಜಾಗದಲ್ಲಿ ವಿಮಾನ ಬೀಳುತ್ತಾ ಅಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ, ಅಂದ್ರೆ ಆಂಬ್ಯುಲೆನ್ಸ್ ತರಿಸೋದಾಗ್ಲಿ, ರಕ್ಷಣಾ ಕಾರ್ಯ ಕೈಗೊಳ್ಳುವುದಾಗ್ಲಿ, ಇನ್ನಿತರ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕೆ ನೀಡುವಂತ ತುರ್ತು ಪರಿಸ್ಥಿತಿಯ ಅಪಾಯದ ಕರೆ ಇದಾಗಿದೆ. ಈ ಒಂದು ಕರೆಯನ್ನು, ಮೇಡೆ ಕರೆಯನ್ನು ಪ್ರಮುಖವಾಗಿ ವಿಮಾನಯಾನ ಮತ್ತು ಸಮುದ್ರಯಾನದಲ್ಲಿ ಇಂಥದ್ದೊಂದು ಕರೆಯನ್ನು ಬಳಸಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.